KSCA ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ. ಇದರ ಮಧ್ಯೆ ಬೆಳಿಗ್ಗೆ 8 ಗಂಟೆಗೆ ಮಾನ್ಯ ಗೃಹ ಸಚಿವರು ಟ್ವೀಟ್ ಮಾಡ್ತಾರೆ, ಇವತ್ತು ಯಾವುದೇ ರೀತಿ ಕಾರ್ಯಕ್ರಮ ಇಲ್ಲ, ಮೆರವಣಿಗೆ ಇಲ್ಲ. ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡ್ತಾರೆ, ಇವತ್ತು ಒಳ್ಳೆ ಕಾರ್ಯಕ್ರಮ ಇದೆ, IPL ಎಲ್ಲ ಗೆದ್ದಿದೆ, ತಾವೆಲ್ಲ ಕೂಡ ಹೆಚ್ಚಿನ ಜನರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕು ಅಂತ ಟ್ವೀಟ್ ಅಲ್ಲಿ ನಾನು ಹೇಳೋದಲ್ಲ, ನಾವು ಎಲ್ಲ ನೋಡಿದ್ದೀವಿ. ಇನ್ನು ಎಲ್ಲ ಮಂತ್ರಿಗಳು ಅವರವರ ಮಕ್ಕಳ ಜೊತೆ ಎಲ್ಲರೂ ಕೂಡ ಪೈಪೋಟಿ, ವಿಧಾನಸೌಧದಲ್ಲಿ ಪೈಪೋಟಿ, ಏರ್ಪೋರ್ಟ್ ನಿಂದ ಪೈಪೋಟಿ. ಏನಕ್ಕೆ? ಆ ಆಟಗಾರರ ಜೊತೆ ಒಂದು ಫೋಟೋ ತಗೊಳ್ಳೋದು, ಸೆಲ್ಫಿ ತಗೊಳ್ಳೋದು. ಪಾಪ ಪೊಲೀಸ್ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಹಿಂದಿನ ದಿವಸನೇ ಪತ್ರ ಬರೆದಿದ್ದಾರೆ DPRಗೆ, ಯಾವುದೇ ಕಾರಣಕ್ಕೂ ಈ ಮೆರವಣಿಗೆಗೆ ಅವಕಾಶ ಕೊಡಬೇಡಿ, ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬೇಡಿ, ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ಳಿಲ್ಲ, ನಾವು ಪೂರ್ವ ಸಿದ್ಧತೆ ಮಾಡ್ಕೊಳ್ಳಿದ್ದೀರ, ಸೂಕ್ತ ರಕ್ಷಣೆಯಿಂದ ಒದಗಿಸ್ಲಿಕ್ಕಾಗಲ್ಲ, ನಾಳೆ ವ್ಯತ್ಯಾಸ ಆಗ್ತದೆ, ಜನರಿಗೆ ತೊಂದರೆ ಆಗ್ತದೆ, ಅಮಾಯಕರಿಗೆ ತೊಂದರೆ ಆಗ್ತದೆ ಅಂತ ಪೊಲೀಸ್ನ ಅಧಿಕಾರಿಗಳೇ ಪತ್ರ ಬರೆದಿದ್ದಾರೆ DPRಗೆ. ಅದು ಕೂಡ ದಾಖಲೆ. ಇಷ್ಟೆಲ್ಲ ಇದ್ರೂ ಕೂಡ ಯಾವ ಬೃಹಸ್ಪತಿಗಳು ಪಾಪ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನ ತಂದು ಈ ಕಾರ್ಯಕ್ರಮವನ್ನ ಮಾಡಿಸಿದ್ರು. ಅವತ್ತು ಯಾರಿಗೂ ಗೊತ್ತಿಲ್ಲ, ನನಗೂ ಸೇರಿ ಆಗಬಾರ್ದಾಗಿತ್ತು ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಬಿಟ್ರೆ ನಾವು ಮಾಡಿರುವಂತದ್ದು ಅಕ್ಷಮ್ಯ ಅಪರಾಧ ಇದೆ, ನಾವು ಜವಾಬ್ದಾರಿ ಹೊರ್ತೀವಿ ಅನ್ನುವಂತ ಒಂದು ಮಾತನ್ನ ನೀವು ಹೇಳಿಲ್ಲ, ಆ ಮಾನವೀಯತೆಯನ್ನು ನೀವು ಯಾರು ಕೂಡ ಕರೀಲಿಲ್ಲ. ಆ 11 ಜನ ಅಮಾಯಕ ಮಕ್ಕಳು, 14 ವರ್ಷದ ಮುಗ್ಧ, ಅತ್ಯಂತ ಕಿರಿಯ, 29 ವರ್ಷ ಅತಿ ಗರಿಷ್ಠವಾಗಿದ್ದಂತ ಒಂದು ವಯಸ್ಸು ಸಾವಾಗಿರುವಂತ 11 ಮಕ್ಕಳಲ್ಲಿ ನಮ್ಮ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಆ ತಂದೆಯ ರೋದನೆ ನೀವೆಲ್ಲ ನೋಡಿದ್ದೀರಿ, ನೀವೇ ತೋರಿಸಿದ್ದೀರಿ. 2 ದಿನ ಸಮಾಧಿ ಆದ್ಮೇಲೂ ಕೂಡ ಸಮಾಧಿ ಬಿಟ್ಟು ಬಂದಿಲ್ಲ ಅವ್ರ ತಂದೆ. ಒಂದೇ ಒಂದು ಮಗು ಅವರು. ಯಾರ ತಂದೆ ಅಂದ್ರೆ ಇದನ್ನೆಲ್ಲ ಕೂಡ ನೀವು ಅರಿಲಿಲ್ವಾ? ನಾವು ರಾಜಕೀಯ ಪರಿಸ್ಥಿತಿ ಮಾತಾಡ್ತಾ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಭಾರತೀಯ ಜನತಾ ಪಕ್ಷ ನಿಮ್ಮ ರೀತಿಯಲ್ಲಿ, ಕಾಂಗ್ರೆಸ್ ಪಕ್ಷದ ರೀತಿಯಲ್ಲಿ ಸಾವಿನ ಮನೆಯಲ್ಲಿ ನಾವು ರಾಜಕಾರಣ ಮಾಡಲಿಕ್ಕೆ ತಯಾರಾಗಿಲ್ಲ. ಆದ್ರೆ ಅವ್ರಿಗೆ ನ್ಯಾಯ ಬೇಕಲ್ಲ, ಆ ತಂದೆ ತಾಯಿಯ ರೋದನೆಗೆ. ಆದ್ರೆ ಇವತ್ತಿನ 6.5 ಕೋಟಿ ಕನ್ನಡಿಗರು ನೋಡಿದ್ದಾರೆ, ಯಾವುದೇ ಒಂದು ವಿಷಯವನ್ನ ಕಾಂಗ್ರೆಸ್ ಸರ್ಕಾರ ಒಳ್ಳೆ ರೀತಿಯಲ್ಲಿ ನಿಭಾಯಿಸಲೇ ಇಲ್ಲ. ಯಾವುದು 2 ವರ್ಷಗಳಲ್ಲಿ ಎಲ್ಲವೂ ಕೂಡ ಉಡಾಫೆ, ಎಲ್ಲವೂ ಕೂಡ ಉಡಾಫೆ. ಇಷ್ಟು ರೀತಿಯಲ್ಲಿ ಇವತ್ತು ಆತ್ಮಹತ್ಯೆಗಳಾಗ್ತಾ ಇದೆ, ಹತ್ಯೆಗಳಾಗ್ತಾ ಇದೆ, ರೇಪ್ಗಳಾಗ್ತಾ ಇದೆ, ಯಾವುದಕ್ಕೂ ಕೂಡ ಉದಾಸೀನ. ಗೃಹ ಇಲಾಖೆ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಮತ್ತು ಗೃಹ ಇಲಾಖೆಯನ್ನ ಪಾಪ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಯಾರೋ ಎಲ್ಲೋ ಕೂತ್ಕೊಂಡು ಮಾಡ್ತಾ ಇದ್ದಾರಾ ಅಂತ ನನಗೆ ಅನುಮಾನ ಇದೆ. ಯಾಕೆಂದ್ರೆ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ಹತ್ತಿರದಿಂದ ನೋಡಿದ್ದೀನಿ, ಅವ್ರಿಗೆ ಆಡಳಿತದ ಸಾಮರ್ಥ್ಯ ಇದೆ. ಆದ್ರೆ ಗೃಹ ಇಲಾಖೆ ಅವ್ರ ಕೈಯಲ್ಲಿ ಇಲ್ಲ, ಚಾಲು ಬೇರೆ ಯಾರ ಕೈಯಲ್ಲೂ ಇದೆ. ಇವತ್ತು ಕೆಟ್ಟ ಹೆಸರೆಲ್ಲ ಪಾಪ ಇವ್ರು ತಗೊಳ್ತಾ ಇದ್ದಾರೆ, ಕೆಟ್ಟ ಕೆಲಸ ಮಾಡಿದ್ ಬೇರೆ. ಅದಕ್ಕೆ ನಾನು ಹೇಳ್ತೇನೆ, ಈ ಸರ್ಕಾರಕ್ಕೆ ನಿಜವಾಗಿಯೂ ಕೂಡ ನೈತಿಕತೆ ಅನ್ನುವಂಥದ್ದು ಸತ್ತೋಗಿದೆ, ನೈತಿಕತೆ ಇಲ್ಲ. ಮಹಿಳೆಯರಿಗೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ರೈತರಿಗೆ ಯಾರಿಗೂ ಕೂಡ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ದಿರಾಗಿದೆ. ರಕ್ಷಣೆ ಅನ್ನೋದೇ ಇಲ್ಲ. ನಾವಿವತ್ತು ರಾತ್ರಿ ಹೋಗಿ ಮನೆ ಸೇರ್ಕೊಂಡ್ರೆ ಸೇರಿದ್ದೀವಿ ಅನ್ನೋ ಒಂದು ವಾತಾವರಣ ಇದೆ. ಗೇಟ್ಗಳನ್ನ ಬೆಳಿಗ್ಗೆಯಿಂದ ತೆಗೆದಿದ್ರೆ ಯಾರೊಬ್ಬರಿಗೂ ಅಪಾಯ ಆಗ್ತಾ ಇರಲಿಲ್ಲ. ಅವರವರ ಸ್ಥಳಗಳಲ್ಲಿ ಅವರು ಕೂತ್ಕೊಂಡಿರೋರು, ಅವರು ತಂಡದ ಆಟಗಾರರು ಬಂದಾಗ ಅವರೆಲ್ಲ ಕೂಡ
ಅವರು ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ನೀವು ಯಾವುದು ಮಾಡಲಿಲ್ಲ, ಜನರ ಬಗ್ಗೆ ವಿಚಾರಣೆ ಮಾಡಲಿಲ್ಲ. ನಿಮ್ದು 1 ಪಾಯಿಂಟ್ ಪ್ರೋಗ್ರಾಮ್, ಯಾರು ಹೆಚ್ಚು ಫೋಟೋಗಳನ್ನು ಬಿಡ್ತೇವೆ, ಯಾರು ಈ ಕ್ರೆಡಿಟ್ ತಗೊಳ್ಳೋಣ, ಏನ್ ಇವರೇ ಆ ಪಾಪ ಕೋಚ್ ಎಲ್ಲಿದ್ದಾರೋ ಗೊತ್ತಿಲ್ಲ, ಅದರಲ್ಲೂ ಕೂಡ ಇವ್ರ ಜೊತೆಯಲ್ಲಿ ಅಭ್ಯಾಸ ಮಾಡಿಸಿ ಶ್ರಮ ಪಟ್ಟು 18 ವರ್ಷ ಗೆದ್ದಿಲ್ಲ. ಈ 18 ವರ್ಷಗಳನ್ನ ನಿರ್ವಹಿಸಿರ್ತಕ್ಕಂಥ ಆ ಕಂಪನಿನೂ ಅವ್ರ ಮಾಲೀಕರು, ಅವ್ರ ಮುಖ್ಯಸ್ಥರು ಕೂಡ ಇಲ್ಲ. ಈ ತಂಡವನ್ನ ಇಷ್ಟು ರೀತಿಯಲ್ಲಿ ಸಿದ್ಧತೆ ಮಾಡಿರತಕ್ಕಂಥ ತರಬೇತುದಾರರು ಇಲ್ಲ, ಆಟಗಾರರು ಕೂಡ ಹಿಂದೆ ಇದ್ದಾರೆ, ಆಡಿರ್ತಕ್ಕಂಥ ಆಟಗಾರರು ಹಿಂದೆ ಇದ್ದಾರೆ. ಏನ್ ಇವರೇ ಕಪ್ಪಿರ್ತಾರೆ, ಏನ್ ಇವರೇ ಕಷ್ಟಪಟ್ಟು ಗೆದ್ದಂಗೆ ಇಲ್ಲ ವಿಧಾನಸೌಧ ಹತ್ರ ಕಾರ್ಯಕ್ರಮನ ಯಾರಿಗೂ ಕೂಡ ಏನು ಕೂಡ ಗೊತ್ತಿಲ್ಲ. ಎಲ್ಲರೂ ಕೂಡ ಜನರು ಒಂದ್ ಕಡೆ ಮೆರವಣಿಗೆ ಅಂತ ಹೋಗ್ತಾರ, ವಿಧಾನಸೌಧ ಹತ್ರ ಹೋಗ್ಬೇಕಾ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 27-28 ಗೇಟ್ಗಳಿದೆ ಎಲ್ಲಿ ಸ್ಟೇಡಿಯಂ. ಇವ್ರು ಹೇಳ್ತಾರಲ್ಲ ಪ್ರಾರಂಭದಲ್ಲಿ 1-2 ಲಕ್ಷ ಈ ಸರ್ಕಾರದವರು, ಆಮೇಲೆ 4 ಲಕ್ಷ, ಆಮೇಲೆ 8 ಲಕ್ಷ. ನಾವು ನೋಡಿದೀವಿ, ಅನೇಕ ಕಾರ್ಯಕ್ರಮಗಳು ನೋಡಿದೀವಿ. ವಿಧಾನಸೌಧ ಮುಂದೆ ಸೇರಿರುವಂತ ಜನ ಎಷ್ಟು ಜನ ಇದ್ರು, KCA ಮುಂದೆ ಇರ್ತಕ್ಕಂಥ ಜನ ಎಷ್ಟಿದ್ರು, ಇದೆಲ್ಲವೂ ಕೂಡ ನೋಡಿದ್ವಿ. ನೀವು ಸ್ಟೇಡಿಯಂಗೆ ಜನರನ್ನ ಕರೆದು ಸ್ಟೇಡಿಯಂ ಗೇಟ್ಗಳನ್ನ ನೀವು ಬಂದ್ ಮಾಡ್ತೀರಿ ಅಂದ್ರೆ ಅಷ್ಟು ಸಾವಿರ ಜನರು ಒಂದು ಗೇಟ್ ನಲ್ಲಿ ಹೋಗಲು ಸಾಧ್ಯ. ಅಷ್ಟು ಜನ ಬಂದಾಗ ಸಾವಿರಾರು ಜನರಲ್ಲಿ ನೀವು ಗೇಟ್ ತೆಗೆದಿಲ್ಲ. ಈಗ ಕ್ರಿಕೆಟ್ ಪಂದ್ಯಾವಳಿ ನಡೆಯುವಾಗ 50,000 ಜನ ಸೇರ್ತಾರೆ. ಆದ್ರೆ ಯಾವುದೇ ಅಹಿತಕರ ಘಟನೆ ನಡೆಯಲ್ಲ, ಬೆಳಿಗ್ಗೆಯಿಂದನೇ ಗೇಟ್ಸ್ ಬಿಟ್ಟಿದೆ. ಬೆಂಗಳೂರಿನಲ್ಲಿ RCB ತಂಡ ಮೊದಲನೇ ಬಾರಿ 18 ವರ್ಷಗಳ ನಂತರ ಮೊದಲನೇ ಬಾರಿ ಈ ಒಂದು IPL ಟೂರ್ನಿಯನ್ನು ಗೆದ್ದ ಮೇಲೆ ಇಡೀ ತಂಡ ಸ್ವಾಭಾವಿಕವಾಗಿ ಆಯಾ ನಗರಗಳಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಸರ್ವಸಾಮಾನ್ಯ. ಈ ಹಿಂದೆ 17 ಬಾರಿ ಮುಂಬೈ ಗೆದ್ದಾಗ ಮುಂಬೈನಲ್ಲಿ ಆ ತಂಡ ಮಾಡಿದೆ, ದೆಹಲಿಯಲ್ಲಿ, ಚೆನ್ನೈನಲ್ಲಿ, ಕೋಲ್ಕತ್ತಾದಲ್ಲಿ, ಇದೆಲ್ಲ ಆ ತಂಡಗಳು ಗೆದ್ದಾಗ ಇದೇ ರೀತಿ ಮೆರವಣಿಗೆಯನ್ನು ಮಾಡಿದ್ದಾರೆ, ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲಿ ಕೂಡ ಒಂದು ಸಣ್ಣ ಅಹಿತಕರ ಘಟನೆ ನಡೆದಿಲ್ಲ. ಆದರೆ ಬೆಂಗಳೂರಿನಲ್ಲಿ ಹಿಂದಿನ ದಿವಸ ಏನ್ ರಾತ್ರಿ ತಡರಾತ್ರಿ ಪಂದ್ಯ ಮುಗಿದಿದೆ, ಮರು ದಿವಸ 1 ಗಂಟೆ ಮಧ್ಯಾಹ್ನಕ್ಕೆ ಆ ತಂಡ ಬೆಂಗಳೂರು ಬರುತ್ತೆ. ಅವತ್ತೇ 4 ಗಂಟೆಗೆ ವಿಧಾನಸೌಧದ ಮುಂದೆ ಒಂದು ಕಾರ್ಯಕ್ರಮ. ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ಒಂದು ಭ್ರಷ್ಟಾಚಾರ ಕೂಪದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರ, ಇಂಥ ದರಿದ್ರ ಸರ್ಕಾರ 78 ವರ್ಷಗಳ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಕರ್ನಾಟಕ ರಾಜ್ಯ ಎಂದೂ ಕಂಡಿಲ್ಲ ಅಂತ ನಾನು ಇವತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಬಂದೋಡೆ, ಇದು ಹೋರಾಟ, ರಾಜಕಾರಣ ಅಲ್ಲ. ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ದುರಾಡಳಿತ ಪ್ರತೀಕಕ್ಕೆ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಬಿಟ್ರೆ ಇದರ ಮೂಲಕ ರಾಜಕೀಯದ ಲಾಭ ತೆಗೆದುಕೊಳ್ಳುವಂತ ಸಣ್ಣತನ ನಮ್ಗೆ ಯಾರಿಗೂ ಕೂಡ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಈ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ ಅಂತೇಳಿ ಮತ್ತೆ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕರ್ತ ಬಂದೋಳೆ, ನೂತನವಾಗಿ ನಮ್ಮ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ರಾಮಚಂದ್ರೇಗೌಡ
ಈಗಿನ ಇನ್ನೂ ಕೂಡ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ, ನಮ್ಮ ಜಿಲ್ಲೆಯ ಎಲ್ಲ ಕ್ಷೇತ್ರಗಳ ಅಭ್ಯರ್ಥಿಗಳು ಮುಂಗಾಡಿನವರೇ, ವೇಣುಗೋಪಾಲ್ ಅವರೇ, ಡಾಕ್ಟರ್ ಶಶಿಧರ್ ಅವರೇ, ಎಲ್ಲ ನನ್ನ ಆತ್ಮೀಯ ಪಕ್ಷದ ಹಿರಿಯ ಮುಖಂಡರು, ಎಲ್ಲ ಮಾಧ್ಯಮ ಸ್ನೇಹಿತರು, ನೀವು ಕೊಡಿ, ನಮ್ಗೇನು ಅಭ್ಯಂತರ ಇಲ್ಲ. ಮುಟ್ಟು ಕೊಡಿ, ಕಂಪನಿ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಪ್ರಧಾನವಾಗಿ ಮೂಲಭೂತವಾಗಿ ನೀವೇನ್ ಮಾಡಬೇಕಾಗಿತ್ತು, ಒಂದು ಘನವೆತ್ತ ಸರ್ಕಾರ ಮೂಲ ಒಂದು ನಿಮ್ಮ ಜವಾಬ್ದಾರಿ ಏನಿತ್ತು, ಜನರ ರಕ್ಷಣೆ. ಅದನ್ನೇ ನೀವು ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನನಗೆ ಆಶ್ಚರ್ಯ ಆಗ್ತದೆ, ಇಷ್ಟು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಾನಿದ್ದ ವಿಧಾನಸೌಧದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದ್ದು ನನಗೆ ಗೊತ್ತಿಲ್ಲ, ಇಲ್ಲಿ ಸಾವಾಗಿದೆಯಾ? ಇಲ್ಲ ಆಗಿಲ್ಲ ತಾನೆ, ಅಲ್ಲಿ ಆಗಿರೋದು ನನಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಮಾನ್ಯ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ವಿಧಾನಸೌಧದ ಸರಿ ಹತ್ತಿರಲ್ಲ ಅಂತ ನಾನು ತಿಳಿದ್ದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಏನಾದರೂ ಕೂಡ ನೀವು ಜವಾಬ್ದಾರಿ ಹೊರಬೇಕು, ನೈತಿಕತೆಯನ್ನು ನೀವು ಹೊರಬೇಕು. ನೀವು ಸರ್ಕಾರದ ಮುಖ್ಯಸ್ಥರು, ನಿಮಗೆ ಗೊತ್ತಿಲ್ಲದಿರ ಈ ಕಾರ್ಯಕ್ರಮ ಆಗಿದೆ ಅಂತಂದ್ರೆ ಯಾರು ತಪ್ಪು? ಶಿಕ್ಷೆ ಆಯ್ತಾ? ಸರ್ಕಾರದಲ್ಲಿ ಯಾರಿಗೂ ಜವಾಬ್ದಾರಿ ಇಲ್ವಾ? ಸರ್ಕಾರದ ಮುಖ್ಯಸ್ಥರು ನೀವು ಯಾರಾದರೂ ರಾಜೀನಾಮೆ ಕೊಟ್ಟಿದ್ದೀರಾ? ಮೊದಲು DC ಅವ್ರ ಕಡೆಯಿಂದ ನೀವು ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ, ಎನ್ಕ್ವೈರಿ ಮಾಡಿಸ್ತೀವಿ ಅಂತ ಹೇಳಿದ್ರಿ. ನಾವೆಲ್ಲ ಹೋರಾಟ ಮಾಡಿದ್ಮೇಲೆ ಮತ್ತೆ ಈಗ ರಿಟೈರ್ಡ್ ಜಡ್ಜ್ಗೆ ಬಾಧೆ ಏನು ಬರೆಸ್ಬೇಕಂತ ಒಂದು ಏನಾದರೂ ತ್ಯಾಗ ಮಾಡಬೇಕು, ಕೊಡ್ಬೇಕಂದ್ರೆ ಅವರು ಕೋಟಿಗೂ ಹೆಚ್ಚಿಗೆ ಘೋಷಣೆ ಮಾಡಬೇಕು, ಅವರ ಕಷ್ಟಕ್ಕಾಗಬೇಕು. ಇವತ್ತು ಏನು ಕಾಂಗ್ರೆಸ್ ಸರ್ಕಾರ ಏನು ಅವರ ದುರಾಡಳಿತ ಮುಚ್ಕೊಳ್ಳೋದಕ್ಕೆ ಏನು ಮಾಡಿದ್ದಾರೆ, ಅದರೊಂದು ವೈಫಲ್ಯ ಏನಿದೆ, ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಇರ್ತಕ್ಕಂಥ ಮಾಡಿರ್ತಕ್ಕಂಥ ಅನ್ಯಾಯನ ಬರ್ತಕ್ಕಂಥ ಹೊರನ ಅವರು ಬರೀಬೇಕು. ಈ ನಿಟ್ಟಿನಲ್ಲಿ ದೀರ್ಘವಾಗಿ ನಮ್ಮ ನಾಯಕರು ಎಲ್ಲ ಹೇಳಿದ್ದಾರೆ. ಈ ಸರ್ಕಾರ ಮಾಡತಕ್ಕಂಥ ದುರಾಡಳಿತದಿಂದ ಸರ್ಕಾರನ ಕಿತ್ತು ಒಗಿಬೇಕು, ಸರ್ಕಾರ ಹೋಗ್ಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಂತ ಈ ಮುಖಾಂತರ ಎಲ್ಲ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಧಿಕ್ಕಾರ 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 ಧಿಕ್ಕಾರ. IPL ಅನ್ನ ಗೆದ್ದಿರ್ತಕ್ಕಂಥ ನಮ್ಮ ಕರ್ನಾಟಕದ ತಂಡವನ್ನ ರಾತ್ರಿ 1 ಗಂಟೆಯಲ್ಲಿ ಗೆದ್ದು ಅವ್ರನ್ನ ನಿದ್ದೆ ಕೂಡ ಹೋಗಿರ್ಲಿಲ್ಲ. ಅವ್ರ ಬೆಳಗ್ಗೆ ಕೂಡ ನಿದ್ದೆ ಇತ್ತ ಏನೋ ಗೊತ್ತಿಲ್ಲ. ಬೆಳಗ್ಗೆ 11 ಗಂಟೆಗೆ ಅವ್ರನ್ನ ಬೆಂಗಳೂರು ಕರ್ಕೊಂಡ್ಬಂದು ವಿಧಾನಸೌಧದಲ್ಲಿ ಮೆರವಣಿಗೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಇಷ್ಟೊತ್ತು ಕೂಡ ನಮ್ಮನ್ನೆಲ್ಲ ಕುರಿತು ಸರ್ಕಾರದ ವಿರುದ್ಧ ಏನು ಘೋಷಣೆಯನ್ನು ಕುರಿತಂತ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದಂತಹ ಬಂದಿದ್ದ ಪೊಲೀಸ್ ಇಲಾಖೆ ಕೂಡ ಇವತ್ತು ಯಾವ ರೀತಿ ಸರ್ಕಾರ ಮಾಡ್ತಾ ಇದ್ರ, ನೀವು ಮಾತ್ರ ಆ ಭಗವಂತ ಒಳ್ಳೇದು ಮಾಡಲ್ಲ. ದಯವಿಟ್ಟು ನೀವು ಇವತ್ತು ಮಾಡಿರ್ತಕ್ಕಂಥ ಅಪರಾಧ, ಅಕ್ಷಮ್ಯ ಅಪರಾಧ. ನೀವು RCBನ 1 ಗಂಟೆ ರಾತ್ರಿ ಗೆದ್ದಿರ್ತಕ್ಕಂಥ ತಂಡನ 11 ಗಂಟೆ ಬೆಂಗಳೂರು ಕರೆದು ಏನ್ ಜಂಬ ಹೊಡೆಯಕ್ಕೆ ಹೋಗಿದ್ರಲ್ಲ ನೀವು, ಇದು ಮಾತ್ರ 1 ವಾರ ಆದ್ಮೇಲೆ ಕರೆದಿದ್ರೆ ಯಾವುದೇ ಕಾರ್ಯಕ್ರಮ ಇವರು ಕೂಡ ಹೋಗ್ತಾ ಇರಲಿಲ್ಲ, ಅಭಿಮಾನಿಗಳು ಹೋಗ್ತಾ ಇರಲಿಲ್ಲ, ನಿಧಾನಕ್ಕಾಗ್ತಾ ಇತ್ತು. ಅದಕ್ಕೆಲ್ಲ ಸೆಕ್ಯೂರಿಟಿ ಮಾಡಬೇಕಾಗಿತ್ತು, ನೀವು ಮಾಡಿಲ್ಲ. ನಿಮ್ಮ ಕೈಗೆ ಅದು ನಿಭಾಯಿಸಕ್ ಆಗ್ತಾ ಇಲ್ಲ. ನೀವು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ನಾನು ಒತ್ತಾಯಿಸ್ತಾ ಇದ್ದೀನಿ. 1 ವಾರ ಖುಷಿ ಕೊಡ್ತಾ ಇದ್ರು, ಅದನ್ನೆಲ್ಲ ಹಾಳು ಮಾಡಿದ್ರು ನೀವು. ಆ ಹಾಳು ಒಂದೇ ತಿಂಗಳು ಮಾಡಿ ನಮ್ಮ ಪಾಪ ಯುವಕರನ್ನ ವಿದ್ಯಾವಂತರನ್ನ 11 ಜನರನ್ನ ಎಲ್ಲ ಕಳ್ಕೊಂಡಲ್ಲ ನಾವು. ನಿಮ್ಗೆ ಏನಾರ ಒಂಚೂರಾದ್ರೂ ಮಾನ್ಯತೆ ಇದೆ ನಿಮಗೆ? ಸರ್ಕಾರಕ್ಕೆ ಏನಾದ್ರು ಒಂಚೂರಾದ್ರೂ ಜನ ಬರ್ತಾರಪ್ಪ, RCB ಗೆದ್ದು ಖುಷಿಯಾಗಿದ್ದಾರೆ, ರಾತ್ರಿ ನಿದ್ದೆ ಹೋಗಿಲ್ಲ, ಜನ ಕೂಡ ನಿದ್ದೆ ಹೋಗಿಲ್ಲ, ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ನಾವು ಈ ಕಾರ್ಯಕ್ರಮ ಮಾಡಿದ್ರೆ ಲಕ್ಷಾಂತರ ಜನ ಬರ್ತಾರೆ, ಅವ್ರನ್ನ ತಡೆಯಕ್ಕಾಗಲ್ಲ. ನಾವು ಒಂಚೂರು ಕೂಡ ನೀವು ಏನ್ ನಾವು 70 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಆಳಿದ್ದೇವೆ. 70 ವರ್ಷದಿಂದ ನಮ್ಮದೇ ಸರ್ಕಾರ ಅಂತ ಏನ್ ಬೆಂಗಳೂರು ಇದೆ, ರಾಜ್ಯನೇ ಇದೆ ಅಂತ ರೀತಿಯಲ್ಲಿ ಆಡ್ತಾರಲ್ಲ, ಅದು ಮಾತ್ರ ಗೊತ್ತಾಗ್ತಾ ಇದೆ ನಿಮಗೆ. ನೀವು ಇವತ್ತು ಆ ಒಂದು ನೈತಿಕ ಹೊಣೆ ಹೊತ್ತು ಏನೋ ಇವತ್ತು ಆ ಸ್ಟೇಡಿಯಂ ಅಲ್ಲೂ ಗೇಟಿನ ತೆಗ್ದಿಲ್ಲ. ಆ ಸ್ಟೇಡಿಯಂ ಅಲ್ಲಿ ಗೇಟಿನ ತೆಗ್ದಿದ್ರೆ ಜನ ಒಳಗೆ ಕುತ್ಕೊಳ್ತಾ ಇದ್ರು, ಯಾವುದೇ ಸಾವು ಆಗ್ತಾ ಇರಲಿಲ್ಲ. ಆ ಗ್ರೂಪ್ ಏನಿಲ್ಲ 3 ಗ್ರೂಪ್ಗಳಲ್ಲಿ ಏನೋ ಗೇಟಿನ ತೆಗ್ದಿದ್ರೆ ಆರಾಮಾಗಿ ಬಂದು 1
ಲಕ್ಷ ಜನ ಒಬ್ಬೊಬ್ಬರು ಸೇರ್ಕೊಂಡ್ಬಂದಾಗ 50,000 ಜನ ಕುತ್ಕೊಂಡಿದ್ರೆ 50,000 ಜನ ನಿಂತ್ಕೊಬೋದು. ಯಾವುದೇ ಅಹಿತಕರಗಳನ್ನ ಆಗ್ತಾ ಇಲ್ಲ. ಇವ್ರ ಸ್ಕೋಪ್ಗೆ ಇವ್ರ ಕಾರ್ಯಕ್ರಮ ನಡೆಸಬೇಕು, ಹೋಗ್ಬೇಕು, ಜನ ನೋಡ್ಬೇಕು ಅಂತ ಕ್ರೆಡಿಟ್ ತಗೊಳಕ್ಕೆ. ಯಾಕಂದ್ರೆ ಅಲ್ಲಿ ಬಂದಿರ್ತಕ್ಕಂಥ ಜನ ಕಾಂಗ್ರೆಸ್ ಕೋಟ ಕೊಡ್ತಾರೆ ಅಂತ ಇವ್ರು ಡಿಸೈಡ್ ಆಗಿರೋದೆಲ್ಲ ಫಸ್ಟ್ ಇವರು RCB ಗೆಲ್ತಾರೆ ಅಂತ ಬಂದಿರೋದು. ನಿಮ್ಮ ಸರ್ಕಾರ ನಿಮ್ಮನ್ನು ನೋಡಕ್ಕಾಗಲ್ಲ ಬಂದಿರೋದು. ಡಿ.ಕೆ. ಶಿವಕುಮಾರ್ನ ಸಿದ್ದರಾಮಯ್ಯ ನೋಡಕ್ಕೆ ಯಾರು ಬಂದಿರಲಿಲ್ಲ. ಅಲ್ಲಿ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ವಿನೋಬ ಅವರು ಅಲ್ಲಿ ಗೆದ್ದಿನ ಬೀಳ್ತಕ್ಕಂಥವ್ರು ಬಂದೇ ಇರಲಿಲ್ಲ. ಅವ್ರ ನಿದ್ದೆ ಕೂಡ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ